ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೀರ್ತನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನೋಡಿ ಒಬ್ಬಟ್ಟು ಮತ್ತು ಬೂಂದಿ ಲಾಡು ಹಾಗೂ ರವೆ ಉಂಡೆಯನ್ನು ಮಾಡಿದ್ದೀನಿ. ಇದು ನನ್ನದು ಡೈಲಿ ರೂಟೀನು. ಹೋಟೆಲಿಗೆ ಒಬ್ಬಟ್ಟನ್ನು ಕೊಡ್ತಾಯಿದ್ದೀನಿ. ಅದು ಅಂದರೆ ಡೈಲಿ ಕೊಡೋದು ಅವರಿಗೆ 40 20 ಹೀಗೆ. ಮತ್ತು ರವೆ ಉಂಡೆ ಅಂತೂ ಅದನ್ನು ಒಬ್ಬಟ್ಟು ಮತ್ತು ರವೆ ಉಂಡೆ ಡೈಲಿ ಮಾಡಲೇಬೇಕು ನಾನು ಸೇಲಿಗೆ. ಈಗ 1 kg ಅಷ್ಟು ಹಿಟ್ಟನ್ನು ನಾನು ನೆನೆಸ್ತಾ ಇದ್ದೀನಿ. ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಿಟ್ಟನ್ನು ಅದಕ್ಕೆ ಕಲಸಿ 1 ಗಂಟೆಗಳ ಕಾಲ ನೆನೆಯಲು ಇಟ್ಟಿದ್ದೇನೆ. ಈಗ ನೋಡಿ 1 ಗಂಟೆ ಆಗಿದೆ. ನಾನು ಒಬ್ಬಳೇ ಮಾಡೋದ್ರಿಂದ ಮೊದಲು ಹೂರ್ಣನ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಕೆಲಸ ಈಸಿ ಆಗ್ತದೆ, ಯಾಕಂದರೆ ಒಬ್ಬರೇ ಎಲ್ಲವನ್ನು ಮಾಡ್ಕೊಳ್ಬೇಕಾಗ್ತದೆ. ರವೆ ಉಂಡೆ ಮತ್ತು ಬೂಂದಿ ಲಾಡು ಮಾಡಾಗಿದೆ. ಈಗ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದು ಸಂಘದ ಮತ್ತು ಬೇರೆ ಕೆಲಸವೇ ಇರೋದ್ರಿಂದ ನಾನು ಹೂರಣ ಮೊದಲೇ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸೂಟ್ ಮಾಡಲಿಕ್ಕಾಗಲಿಲ್ಲ. ನಿಮಗೆ ಇದರ ರೆಸಿಪಿ ಬೇಕಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನನಗೆ. ಹೂರಣ ಮಾಡೋದನ್ನು ತೋರಿಸ್ಕೊಡ್ತೀನಿ. ಹಾಗೂ ಹಿಟ್ಟನ್ನು ಎಷ್ಟು ಪ್ರಮಾಣದಲ್ಲಿ ಕಲಿಸ್ಬೇಕು ಮತ್ತು ಹೇಗೆ ಕಲಿಸ್ಬೇಕಂತ ಅದನ್ನು ಕೂಡ ಸರಿಯಾಗಿ ತೋರಿಸ್ಕೊಡ್ತೀನಿ. ಹಿಟ್ಟು ನೋಡಿ ಚೆನ್ನಾಗಿ ಇದಾಗಿದೆ. ಈ ರೀತಿ ಮಾಡೋದ್ರಿಂದ ಇದು ಒಬ್ಬಟ್ಟು ಹರಿಯೋದಿಲ್ಲ, ಯಾಕಂದರೆ ಹಿಟ್ಟು ಚೆನ್ನಾಗಿ ನೆಂದಿದೆ. ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಒಬ್ಬಟ್ಟು ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿದವರು ಕೂಡ ಇಷ್ಟು ಈಸಿಯಾಗಿ ಮಾಡ್ಬೋದು. ಹೂರಣನೂ ಎಷ್ಟು ಗಟ್ಟಿಯಾಗಿದೆ ನೋಡಿ. ಹೂರಣ ಮಾಡೋದು ವಿಸ್ತಾರವಾಗಿ ತೋರಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇನ್ನೂ ಅದನ್ನೆಲ್ಲ ಒಬ್ಬಟ್ಟು ಮಾಡೋದೇ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಒಬ್ಬಟ್ಟು, ರವೆ ಉಂಡೆ ಮತ್ತು ಲಾಡು ಈಗ ಇಷ್ಟನ್ನೇ ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ವಿಡಿಯೋಗಳಲ್ಲಿ ನಾನು ಇದನ್ನು ಮಾಡೋದು ತೋರಿಸ್ಕೊಡ್ತೀನಿ. ಅಂದರೆ ಮತ್ತೇನೇನೆಲ್ಲ ವೆರೈಟಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ. ನನ್ನ ಈ ಚಾನಲಿಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಂತ ನಂಬ್ಕೊಂಡಿದ್ದೀನಿ. ನನ್ನ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಈ ರೀತಿ ಹಿಟ್ಟು ಚೆನ್ನಾಗಿ ಇದಾಗಿದೆ ನೋಡಿ. ಇದರಿಂದ ಒಬ್ಬಟ್ಟು ಹರಿಯಲ್ಲ. ಲಟ್ಟಣಿಗೆಯಿಂದನೂ ಬೇಕಾದರೂ ಲಟ್ಟಿಸ್ಕೊಳ್ಬೋದು. ನಾನು ಕೈಯಿಂದನೇ ಮಾಡ್ತೀನಿ, ಯಾಕಂದರೆ ನನಗೆ ರೂಢಿಯಾಗಿದೆ. ನನ್ನ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.